ನಮ್ಮಮ್ಮ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತವ್ರೆ ಡೆಲಿವರಿ ಆಯಿತು ಅಂತ. ಗೈಸ್ ಗಾಡಿ ಕೀನ ಡಿಕ್ಕಿ ಒಳಗಡೆ ಕ್ಲಾಕ್ ಮಾಡ್ಬಿಟ್ನಲ್ಲಪ್ಪ. ಬಂದೈತ ಆಂಟಿ. ಚಿರ್ತೆ ಹಿಂಗ್ ರೋಡ್ ದಾಟ್ಕೊಂಡು ಹಿಂಗ್ ಹೋಯ್ತು. ನಾವು ಹಂಗೆ ಕಾಲುವೆ. ವಾಟ್ಸಪ್ ಫಾರ್ಮ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಬೆಳಗ್ಗೆ ಬೇಗ ಟೈಮ್ ಆಗ್ಬಿಡೈತೆ, ಬೆಳಗ್ಗೆ ಬೇಗ ಇದ್ವಿ. ಇವಾಗ ನಾವು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಓಡ್ತಾ ಇದೀವಿ ಗೈಸ್. ಆಪ್ರೇಷನ್ ವಾರ್ಡ್ಗೆ ಕರ್ಕೊಂಡು ಹೋಗಿದ್ರಂತೆ ನಮ್ಮ ಅಕ್ಕನ ಡೆಲಿವರಿಗೆ. ನೋಡೋಣ ಗೈಸ್, ಏನೇನು ಒಂಥರ ಆಗ್ತದಲ್ಲ, ಒಂಥರ ಆಗುತ್ತೆ ಗೈಸ್. ನೆನ್ನೆ ಎಡಿಟ್ ಎಲ್ಲ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 1 ಗಂಟೆ ಆಗೋಯ್ತು. ಸೊ ಇವಾಗ 6 ಗಂಟೆ. ಸೊ 6 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಮಗುನೆಲ್ಲ ನಮ್ಮಮ್ಮ ರೆಡಿ ಮಾಡಿ ಇವಾಗ ಹೊರಟಿದ್ದೀವಿ ಗೈಸ್. ಮತ್ತೆ ನೆನ್ನೆ ಪ್ಲ್ಯಾನ್ ಆಗಿದೆ ಇದು, ಅಲ್ಲಿ ಅವರು ನಮ್ಮ ಬಾವ ಅವ್ರು ಇರ್ತಾರೆ, ನೀವು ಬೆಳಗ್ಗೆ ಬನ್ನಿ ಅಂತ ಅಂದ್ಬಿಟ್ಟು ಡಿಸ್ಕಷನ್ ಆಗಿ ಅದಕ್ಕೆ ನಾವು ಇಲ್ಲಿಗೆ ಬಂದು. ಸೊ ಓಕೆ ಗೈಸ್, ನೋಡೋಣ, ಹೋಗೋಣ ಹಾಸ್ಪಿಟ್ಲ್ ಹತ್ರ. ನೋಡೋಣ ಬನ್ನಿ, ಇವರಿಗೆಲ್ಲ ಯಾವ ಪಾಪು ಆಗ್ಬೇಕಂತ ಇವರು ಇಷ್ಟಪಡ್ತಾರೆ ಅಂತ ನೋಡೋಣ, ಕೇಳೋಣ ಬನ್ನಿ ಗೈಸ್. ಮಾಮ್, ನಿಂಗೆ ಯಾವ ಮಗು ಆಗಬೇಕು ಅಂತ ಇಷ್ಟ? ನಂಗೆ ಯಾವ್ದನ ಆಗ್ಲಿ ಚೆನ್ನಾಗಲಿ. ಆಂಟಿ ನಿಮ್ಗೆ ಯಾವ್ದಾಯ್ತದೆ ಅಂತ? ನನಗೂ ಯಾವ್ದನ ಆಗ್ಲಿ ಚೆನ್ನಾಗಿಲ್ಲ. ಯಾವ್ದಾಗ್ಬೇಕಂತ ಇಷ್ಟ ನಿಮ್ಗೆ? ಹೆಣ್ಮಕ್ಳು ಆಗ್ಲಿ ಅಂತ. ನಿನ್ಗೆ ಪ್ರಜೆ? ಗಂಡು ಮಗು ಆಗ್ಲಿ. ರಾಮ ಲಕ್ಷ್ಮಣ ಗೈಸ್, ನನಗೆ ಯಾವ್ದು ಇಷ್ಟ ಅಂತ ನಾನು ಇವಾಗ್ಲೇ ಹೇಳಕ್ ಹೋಗಲ್ಲ. ನಮ್ಮ ಅಮ್ಮಂಗೆ ಹೇಳಿದೀನಿ, ಆಮೇಲೆ ಹೇಳ್ತೀನಿ ನಿಮ್ಗೆ. ಬಿಸ್ಕೆಟ್ ಬೇಕಾ? ಎತ್ತಲ್ಲ ಇನ್ನೊಂಚೂರು ಅವನೇ ಎತ್ಬಿಟ್ಟ. A few moments later. ಗೈಸ್, ನಮ್ಮಮ್ಮ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತವ್ರೆ ಡೆಲಿವರಿ ಆಯಿತು ಅಂತ. ಇವ್ರು ನೋಡ್ರಿ ಒಳಗಡೆ ಹೋಗಕ್ಕೆ ಪಾಪು ಅಂತ ಅಂತವನೆ. ಗೈಸ್, ನಾನಿಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ ಗೈಸ್. ನೋಡ್ತಾ ಇದ್ದೀನಿ ನಮ್ಮಮ್ಮ ಎಲ್ಲ ಏನೇನು ಎಲ್ಲ ತಿಳ್ಕೊತವ್ರೆ, ನೋಡ್ತವ್ರೆ. ನಾನು ಆ ಲೈನ್ ಬಿಟ್ಟು ಒಳಗಡೆ ಹೋಗೋದು ಇಲ್ಲ ಗೈಸ್. ನೋಡೋಣ ಗೈಸ್, ಗಾಡಿ ಕೀನ ಡಿಕ್ಕಿ ಒಳಗಡೆ ಕ್ಲಾಕ್ ಮಾಡ್ಬಿಟ್ನಲ್ಲಪ್ಪ. ಏನ್ರಿ ಇದು ಹಿಂಗ್ ಮಾಡ್ಬಿಟ್ಟೆ ಇವಾಗ? ಗಾಡಿನ ಟವ್ ಮಾಡ್ಕೊಂಡು ತಗೊಂಡೋಗ್ತಾ ಇದೀವಿ ನಾವು ಇಲ್ಲಿರೋ ಗ್ಯಾರೇಜ್ಗೆ. ಟವ್ ಮಾಡ್ಕೊಂಡು ತಗೊಬಂದು ನಿಲ್ಸಿದೀವಿ ಗಾಡಿನ. ಲೈಫಲ್ಲಿ ಏನು ಅಂತ ಗೊತ್ತಿಲ್ಲ, ಪ್ರಾಬ್ಲಮ್ ಜಸ್ಟ್ ಕ್ರಿಯೇಟಿಂಗ್ ಎ ನ್ಯೂ ಪ್ರಾಬ್ಲಮ್ ಆ್ಯಂಡ್ ಟ್ರೈಂಗ್ ಟು ಸಾಲ್ವ್ ಆಲ್ ದೋಸ್ ಥಿಂಗ್ಸ್ ಅನ್ನೋ ಥರ ಆಗ್ಬಿಟ್ಟೈತೆ ಗೈಸ್. ಜಾಸ್ತಿ ಸ್ಪೇಸ್ ಕೊಟ್ಬಿಡು ನೀನೆಲ್ಲ. ಇಲ್ಲಿ ಏನಿಲ್ಲ ಅಷ್ಟೊಂದು. ಓಪನ್ ಆಯಿತು ಗೈಸ್, ಇವಾಗ ಓಪನ್ ಆಯಿತು. ಇಲ್ಲಿ ಮೊಬೈಲ್ ಅಲ್ಲೇ ಇರಲಿ ಬಿಡ್ರಿ. ನಂಗಂತೂ ನಗಬೇಕು, ಅಳಬೇಕು, ಒಂದು ಗೊತ್ತಾಗಲ್ಲ. ಹೆಂಗೆ ಚೆನ್ನಾಗಿ ಹಾಕ್ಬಿಟ್ಟು ಡಿಕ್ಕಿ ಬಾಕ್ಲಾಕಿದ್ದೀನಿ ನೋಡ್ರಿ. ಅಯ್ಯೋ ದೇವ್ರೆ. ಬಾಯ್ ಥ್ಯಾಂಕ್ ಯು. A few moments later. ಗೈಸ್, ಇವಾಗ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾ ಇದ್ದೀನಿ ಗೈಸ್. ಏನೋ ಐಟಮ್ ಬೇಕಂತ ಹೇಳಿದ್ರು, ಅದಕ್ಕೋಸ್ಕರ ಹೋಗಿ ತಗೊಬರ್ತೀನಿ. ಅಜ್ಜಿ ಹತ್ರ ಹೋಗಪ್ಪ, ನಾನು ದೂರ ಹೋಗ್ತೀನಿ ಆಯ್ತಾ? ನಾನು ದೂರ ಹೋಗ್ತೀನಿ, ಹೋಗಪ್ಪ ಅಜ್ಜಿ ಹತ್ರ. ಬಾ
few moments later. ಗೈಸ್ ಇವಾಗ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಗೈಸ್, ಹಾಸ್ಪಿಟಲ್ ಅಲ್ವಾ, ಅದಕ್ಕೋಸ್ಕರ ಬಂದೆ. ನಾನು ಮತ್ತು ಪ್ರಜಿ ಇವಾಗ ಹೊಲ್ದ ಹತ್ರ ಬಂದಿದ್ದೀವಿ ಗೈಸ್, ಅವ್ರ ಹೊಲ್ದ ಹತ್ರ. ಇಲ್ಲಿ ನೋಡ್ರಿ, ಇವಾಗ ಏನಿದು ಕೆರೆ ಅಲ್ಲ, ಕೆರೆ ಹತ್ರ ಬಂದಿದ್ದೀವಿ. ಕೆರೆ ತುಂಬಿ ಮೀನು ಬಿಟ್ಟಿರ್ತಾರೆ, ಕೆರೆ ತುಂಬಿ ಮೀನು ಬಿಟ್ಟವ್ರಂತೆ ಗೈಸ್. ಮೀನು ಈಚೆ ಕಡೆ ಬರಬಾರ್ದು ಅಂತ ಇದನ್ನ ಕಟ್ಟರು. ದೊಡ್ಡದಲ್ಲ, ದೊಡ್ಡದು, ಎಷ್ಟು ದೊಡ್ಡದೈತೆ ನೋಡ್ರಿ. ಅಲ್ಲಿವರೆಗೂ ಐತೆ, ಅಲ್ಲೆಲ್ಲ ಐತೆ ಕವರಲ್ಲಿ. ಅಲ್ಲಿ ಸುತ್ತ ಹಾಕೊಂಡು ಈ ಕಡೆನೂ ಮೂಲೆಗೆ ಐತೆ. ಈ ಕಡೆನೂ ಐತಂತೆ. ಆಳ ಜಾಸ್ತಿ ಐತಾ? ಬೆಟ್ಟ ನೋಡಿ ಗೈಸ್, ಏನು ಬೆಟ್ಟ ಅದು? ನರಸಿಂಹಸ್ವಾಮಿ. ನರಸಿಂಹಸ್ವಾಮಿ ಬೆಟ್ಟ. ಅದಕ್ಕೆ ನಮ್ಮನ್ನು ಹೋಗಿದ್ದಿದ್ದು. ಗೈಸ್ ಮೊನ್ನೆ ಫ್ಯಾಮಿಲಿ ಎಲ್ಲ ಹೋಗಿದ್ರು ಗೈಸ್ ನರಸಿಂಹಸ್ವಾಮಿ ಬೆಟ್ಟಕ್ಕೆ. ನಾನು ಫ್ರೀ ಇರಲಿಲ್ಲ, ಇಲ್ಲ ಅಂದಿದ್ರೆ ಕರ್ಕೊಬರ್ತಾಯಿದ್ದೆ ಅಮ್ಮನೂ. ಅದ್ರದ್ದು ವ್ಲಾಗ್ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ ಗೈಸ್. ಏನೋ ಈ ಸೈಡೆಲ್ಲ ಬಂದ್ಬಿಟ್ರೆ ಒಂದ್ಸಲಿ ರಜಾ ಮಾಡಿಕೊಂಡು ಏನೋಪ್ಪ ಪೀಸಾಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಇದು ನೋಡಿಕೊಂಡು ಎಲ್ಲ ಮಾತಾಡಿಕೊಂಡು ಫ್ಯಾಮಿಲಿ ಜೊತೆ ಬಂದರು ಅಂತೂ ಅಷ್ಟೇ ಮುಗ್ದೋಯ್ತು, ಹೋಗೋಕ್ಕೆ ಮನಸ್ಸಾಗಲ್ಲ. ನಾವಮ್ಮ ಎಷ್ಟು ಗಂಟೆಗಪ್ಪ ಮನೆಗೆ ಹೋಗ್ತೀಯ ಅಂದರು. ಯೋಚನೆ ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನಾದೆ ಗೈಸ್. ಗೈಸ್ ಅವಾಗ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಸಮ್ಮರ್ಗೆ ಹೋಗ್ಬಿಡ್ತಾ ಇದ್ದೆ ಊರಿಗೆ. ಅವಾಗ ಪೊಲೀಸ್ ಅಪ್ಪನ ಕಟ್ಟೆ ಇತ್ತು ಗೈಸ್ ಆ ಊರಲ್ಲಿ. ಹೋಗಿ ಬಿದ್ದೋಗ್ಬಿಡ್ತಾ ಇದ್ದೋ ಅದ್ರೊಳಗಡೆ. ಆಮೇಲೆ ಈ ಥರ ಇದ್ರ ಮೇಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೋ. ಅದು ಸೇಮ್ ಹಂಗೆ ಇಲ್ಲೆಲ್ಲ ತುಂಬ್ಕೊಬಿಡೋದು. ಇವಾಗ ನೋಡ್ರಿ ಅಲ್ಲಿ ತುಂಬ ಐತಲ್ಲ, ಅದೇ ಥರ ಈ ಥರ ತುಂಬ್ಕೊಳ್ಳೋದು, ಈ ಥರ ಇರ್ತಾ ಇತ್ತು ನಮ್ಮೂರಲ್ಲಿ. ಸೊ ಅವಾಗ ಹೋಗ್ತಿದ್ದಂಗೆ ಶಲ್ಟ್ ಬಿಚ್ಚಿ ಓಡ್ಕೊಬರೋದು, ಶಲ್ಟ್ ಬಿಚ್ಚಿ ಎತ್ಬಿಟ್ಟು ಹಂಗೆ ದುಮ್ಬಿಡೋದು ಗೈಸ್. ನಮ್ಮಮ್ಮ ನೋಡ್ಬಿಟ್ಟು ಒಂದ್ಸಲಿ ಹೋಗ್ಬೇಡ ಅಂತ ಹೊಡೆದಾಕ್ಬಿಟ್ಟಿದ್ರು. ನಾನು ಹಂಗೂ ಬಿಡ್ತಾ ಇರಲಿಲ್ಲ, ಹೋಯ್ತಾ ಇದೆ. ಪೊಲೀಸ್ ಗಂಟೆ ಕ್ಲೋಸ್ ಮಾಡೋ ಗಂಟೆ ಹೋಯ್ತಾ ಇದೆ ಗೈಸ್. ಒಂದು ಒಳ್ಳೆ ಸಿನಿಮೆಟಿಕ್ ಶಾರ್ಟ್ ಹಾಕ್ತೀನಿ, ಫೀಲ್ ಮಾಡಿ ನೋಡಿ ಗೈಸ್ ಹೆಂಗೈತೆ ಅಂತ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಏನದು? ಕೊರೆ ಬಂಡೆ ಎಲ್ಲ ಕೊರಿತಾ ಇರುತ್ತೆ ಮಿಷಿನ್. ಹೌದಾ? ಏನು ಆ ಬಂಡೆನಾ? ಅಲ್ಲಿ ಆ ಕಡೆ ಹ್ಞೂ ಅಲ್ಲ ಕೊರೆದು ಹಂಗೆ ಮಾಡಿರೋದು, ಫುಲ್ಲು ಹಾಳಾಯ್ತು. ಆ ಬಂಡೆ ಎಲ್ಲ ಹೊಡೆದಾಗ್ತಾ ಇರೋದು ಅದು ಗೈಸ್. ಆ ಬಂಡೆ ಎಲ್ಲ ಹೊಡೆದಾಗ್ತವ್ರೆ ಗೈಸ್. ಇವಾಗ ಜಸ್ಟ್ ಸೌಂಡ್ ಬಂತು, ಕೇಳಿಸ್ಕೊಂಡ್ರಾ? ಜಾಗ ನೋಡಿ ಎಷ್ಟು ಚೆನ್ನಾಗೈತೆ. ಬ್ಯೂಟಿಫುಲ್ ಜಾಗನ ಹಂಗೆ ಬ್ಯೂಟಿಫುಲ್ಲಾಗಿ ಇದ್ರೇ ಚೆಂದಾಗೈತೆ. ಕೆಲವೊಬ್ರು ಏನು ಮಾಡ್ಬಿಡ್ತಾರೆ, ಹಾಳು ಮಾಡ್ಬಿಡ್ತಾರೆ. ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಆ ಕಡೆ ಹೋದ್ರೆ ಒಂದು ರಾಶಿ ಐತೆ, ಅಲ್ಲಿ ಮೂಲೆಯಲ್ಲಿ ಕಸ, ಇಲ್ಲೂ ಅಷ್ಟೇ. ಆಮೇಲೆ ಆ ಸೈಡ್ ಪಾಂಪರಕ್ಕೆ ಹೋಗ್ದವ್ರೆ. ಫಸ್ಟು ಏನು ಮಾಡ್ತಾಯಿದ್ರಿ ಇಲ್ಲಿ? ಬಟ್ಟೆ ಒಣಗಾಕ್ತಿದ್ರಿ. ಹಾಂ, ಫಸ್ಟು ಎಲ್ಲ ಬಂದು ಬಟ್ಟೆ ಬಟ್ಟೆ ಒಣಗಾಕಿ. ಚಿಕ್ಕ ಮಕ್ಳು ಯಾರು ಬರಲ್ವ ಆಟ ಆಡೋಕ್ಕೆಲ್ಲ? ಬರ್ತಿದ್ದೋ, ನಾವೇ ಬರ್ತಿದ್ದೋ ಅವಾಗ. ಅಷ್ಟೇ, ನಿಮ್ಮ ಬಿಟ್ಟರೆ ಅಲ್ಲೇ ಮುಗೀತು. ಅಯ್ಯೋ ನಮ್ಮ ರೋಡಲ್ಲೂ ಅಷ್ಟೇ ಗೈಸ್. ಈಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವೆಲ್ಲ ಒಂದು ಗುಂಪು, ಒಂದು 10-15 ಜನ ಇದ್ದೋ ನಾವೆಲ್ಲ ಹುಡುಗರು. ನಮ್ಮ ರೋಡಲ್ಲಿ ಹೆಂಗೆ ಆಟ ಆಡ್ತಾಯಿದ್ದೋ ಅಂತಂದರೆ ನಾವು ಕಿರ್ಚ್ಕೊಂಡು, ಯಪ್ಪ ದೇವ್ರೆ, ಜೋರಾಗಿ ಆಡ್ತಾಯಿದ್ದೋ. ಇವಾಗ ಹೋಗಿ ನೋಡ್ತೀವಿ, ಯಾರು ಆಟ ಆಡೋಲ್ಲ. ಆ ಥರ ನಾವು ಆಟ ಆಡೋ ಥರ. ಕೈ ಕೊಡೋ, ಬಿಡು, ಬೇಡ ಮತ್ತೆ. ಒಟ್ನಲ್ಲಿ ನಮ್ಮ ಟೈಮ್ ಒಂಥರ ಡಿಫ್ರೆಂಟ್ ಆಗಿತ್ತಪ್ಪ ಅಲ್ವಾ? ಒಟ್ನಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಆಟ ಆಡಿದೀವಪ್ಪ. ತೀಟೆ ಗೈಸ್, ಇನ್ನು ನಾವಿಬ್ರು ಎಷ್ಟು ತೀಟೆ ಮಾಡಿದೀವಿ ಅಂತ ನಾವು ಹೇಳಕ್ ಹೋಗಲ್ಲ. ಫ್ಯಾಮಿಲಿ ಇದ್ದಾಗ ನಾನು ನಿಮಗೆ ಕೇಳ್ತೀನಿ, ಏನೇನೋ ಮಾಡ್ಬಿಟ್ಟಿದ್ದೀವಿ ತೀಟೆ. ಫ್ಯಾಮಿಲಿ ಇದ್ದಾಗ ಒಂದ್ಸಲಿ ಯಾವಾಗ ವ್ಲಾಗ್ ಮಾಡ್ತೀನಿ ಗೈಸ್, ನಿಮ್ಗೆ ಅವಾಗ ಹೇಳ್ತೀನಿ. ಇದು ಮುತ್ತುರೇಸ್ವಾಮಿ ದೇವಸ್ಥಾನ ಅಂತೆ, ಹಳೆ ಕಾಲದ್ದು ಇದು. ನಿಮಗೆ ನಾನಿವಾಗ 150 ಹಿಂದೆ 150 ವರ್ಷದ ಹಿಂದಿನ ದೇವಸ್ಥಾನ ತೋರಿಸ್ತಾ ಇದ್ದೀನಿ, ಯಾವ ಥರ ಐತೆ ಅಂತ ನೋಡಿ ಗೈಸ್ ನೀವು. ಹಳೇ ದೇವಸ್ಥಾನ ಇದು. ಈ ದೇವರು ಮತ್ತೆ ಅಲ್ಲಿ ಕಲ್ಲು ಕಾಣಿಸ್ತೈತಲ್ಲ ನಿಮಗೆ, ಹುಟ್ಟಿರೋ ದೇವರ, ಹುಟ್ಟೇವ್ರ ಇದು? ದೇವ್ರು. ಹೌದಾ? ಇಲ್ಲೊಂದು ಸಣ್ಣ ದೇವಸ್ಥಾನ ಇದೆ. ಅಂದ್ರೆ ಅವಾಗಿನ ಕಾಲದಲ್ಲಿ ಎಲ್ಲ ನೀಟಾಗಿ ಪೂಜೆ ಮಾಡ್ಕೊಂಡು ಮಾಡ್ತಿದ್ದು. ನೀವೇ ಮಾಡ್ತಾ ಇದ್ದ? ಮತ್ತೆ ಯಾಕ್ರು ನಿಲ್ಸಿದ್ದೀರಾ? ಇದಾಗೈತಲ್ಲ, ಊರವ್ರು ಕಟ್ಟಾಗಿ ಕೇಳಬೇಕು ನಮ್ಮ. ಹಾ ನೋಡಿ, ಎಲ್ಲೂ ಇಲ್ಲ, ಇಲ್ಲೇ ಅವನೇ.
ಪೂಜೆ ಮಾಡು. ಮಾಡಬೇಕು. ದೇವಸ್ಥಾನ ಕಟ್ಟಿದ್ರೆ ನಾವು ಮಾಡ್ತೀವಲ್ಲ. ದೇವಸ್ಥಾನ ಕಟ್ಟಬೇಕು. ಊರವರೆಲ್ಲ ಕೈ ಹಾಕಿ ಕಟ್ಟಿದ್ರು. ಫುಲ್ಲು ಅವಾಗಿನ ಕಾಲದಲ್ಲಿ ನಾನು ಮೊನ್ನೆ ನಿಮ್ಗೆ ಒಂದು ವ್ಲಾಗ್ ಹಾಕಿದೆ ಇದು ಹಳೆ ಮನೆ ಅಂತ ಅನ್ಬಿಟ್ಟು. ಅದಕ್ಕೂ ಇದಕ್ಕೂ ಸೇಮ್ ಅಂದ್ರೆ ಅವಾಗಿನ ಕಾಲದಲ್ಲಿ ಎಲ್ಲ ಇದೇ ತರ ಕಟ್ತಾ ಇದ್ದಿದ್ದು ಅನ್ಸ್ತದೆ. ಕಲ್ಲಿಂದ ನೋಡ್ರಿ ಇದು ಕಲ್ಲು, ಇಲ್ಲಿ ಕಲ್ಲು ಹಾಕಿದ್ರೆ ಇಲ್ಲೆಲ್ಲ ನೀಟಾಗಿ ಮಣ್ಣು. ಪ್ಲಾಸ್ಟಿಕ್ ತರ. ಹಾ ಪ್ಲಾಸ್ಟಿಕ್ ತರ ಸಿಮೆಂಟ್ ಯೂಸ್ ಮಾಡ್ತಿರ್ಲಿಲ್ಲ. ಹಾ ಅವಾಗ ಸಿಮೆಂಟ್ ಯೂಸ್ ಮಾಡ್ತಿರ್ಲಿಲ್ಲ, ಎಲ್ಲ ಮಣ್ಣಲ್ಲಿ. ಆದ್ರೂ ಎಷ್ಟು ಚೆನ್ನಾಗಿ ಕಟ್ಟವ್ರೆ. ಹಳೆ ತಲೆನೇ. ಈಗ ಆ ಥರ ಮೈಂಡ್ ಬರಲ್ಲ. ಹಾ ಅವಾಗಿನ ತಲೆ ಅವರೇ ಜಾಸ್ತಿ ತಲೆ ಓಡಿಸ್ಬಿಟ್ಟು ಏನಾದ್ರು ಮಾಡ್ತಾ ಇದ್ರು. ಆದ್ರೆ ಇವಾಗಿನ ತಲೆ ಬೇರೆ ತರ ಬಿಡಿ. ನಾವು ನಮ್ಮ ಪ್ರಜಿ ಅವ್ರ ತೋಟಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದ ಫುಲ್ ಹಂಗ್ ಬಂದು ಅಲ್ಲಿ ಇನ್ನೊಂದು ಕಾಂಪೌಂಡ್ ಕಾಣಿಸ್ತೈತಲ್ಲ ಅಷ್ಟು ದೂರದಲ್ಲಿ, ಅಲ್ಲಿ ಆ ಕಾಂಪೌಂಡು ಅಷ್ಟು ಇವ್ರದೆ. ಅಲ್ಲಿಂದ ಮತ್ತೆ ಇಲ್ಲಿ ಗಂಟ ಅಲ್ವಾ? ಒಂದು ಎಕರೆ ಐತಿ. ಅಲ್ಲಿ ತೆಂಗಿನ ಮರ ಐತಲ್ಲ ಅಲ್ಲಿವರೆಗುನಾ? ಇಷ್ಟು ಹಿಂಗ್ ನೀಟಾಗಿ ಶೇಪು ಇದೆ. ನಿಮ್ದ್ರಲ್ಲಿ ಟವರ್ ಹಾಕ್ಬಿಟ್ಟವ್ರೆ. ಅವಾಗಲೇ ಬಂದಿತ್ತು ಅದು. ಮುತ್ತಾದನ ಕಾಲದಲ್ಲೇ ಹಾಕ್ಸಿದೆ ಅದು. ಇನ್ನು ತಗ್ಸಕ್ಕೆಲ್ಲ ಅಪ್ಲೈ ಮಾಡಿದ್ದೀರಾ ಗೈಸ್? ಇದನ್ನ ತಗ್ಸಕ್ಕೆ ಇವಾಗ ಅಪ್ಲೈ ಮಾಡೋದು ಹೊಲದಲ್ಲಿದೆ. ನೀರ್ ಕೆರೆ ನೀರು ತುಂಬಿದ್ರೆ ಹಿಂಗೆ ಫುಲ್ ದಾರಿ ಐತೆ. ಇನ್ನು ಮೈದಾಳ ಕೆರೆ ಗೊತ್ತಲ್ವಾ? ಮೈದಾಳ್ ಕೆರೆಗೆ ಹೋಗುತ್ತಾ? ಮೈದಾಳ ಕೆರೆ. ಒಟ್ಟಲ್ಲಿ ತುಂಬಿದ್ರೆ ಗೈಸ್ ಅಲ್ಲಿ ಆ ಕಲ್ಲು ಐತೆ ಗೊತ್ತಾ, ಅಲ್ಲೆಲ್ಲ ಬರುತ್ತೆ ಅನ್ಸುತ್ತೆ ಅಲ್ವಾ? ಇವಾಗ ನಾವು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೀವಿ ಗೈಸ್. ನೋಡುವ ಯಾವ ತರ ಐತೆ ಆ ಲೊಕೇಶನ್ ಅಂತ. ಇಲ್ಲಿ ಕಾಣಿಸ್ತಿರೋದು ಇದು ವ್ಯೂ ಅಂದ್ರೆ. ಇಲ್ಲೇ ಈಜ್ ಕಲ್ತಿದ್ದು ನಾವು. ಅಂದ್ರೆ ಸಣ್ಣವಾಗಿದ್ರು ಆಳವಾಗಿ ಜಾಸ್ತಿ ಐತಿದ್ದು. ಒಟ್ನಲ್ಲಿ ಹುಡುಗರು ನಾವೆಲ್ಲ ಒಂದ್ಸಲಿ ಸ್ವಿಮ್ಮಿಂಗ್ ಚಿಕ್ಕ ವಯಸ್ಸಲ್ಲಿ ಭಯ ಇಲ್ದಂಗೆ ಸ್ವಿಮ್ಮಿಂಗ್ ಅಂತೂ ಮಾಡಿರ್ತೀವಿ ಗೈಸ್ ನಾವು. ಅದಂತೂ ಮಿಸ್ ಇಲ್ಲ. ಹಿಂಗೆ ಎಸಿದ್ರೆ 1 2 3 1 2 3 ಹಂಗೆ ಹೋಗ್ಬೇಕು. ಇಲ್ಲೇ ಬಿದ್ಬಿಡ್ತಿಲ್ಲೋ. 1 2 3 ಹಂಗೆ ಹೋಗ್ಬೇಕು. ಪ್ಲಾನ್ ಫ್ಲಾಪ್. 3 ಪಿಚ್ ಆಯ್ತಾ? ಹಾ ಆ ಥರ. ಬಾಯ್ ಮಾಡು ವಿಮಾನ, ಬಾಯ್. ವಯಸ್ಸಲ್ಲಿ ವಿಮಾನ ಹೋಗ್ಬೇಕಾರೆ ಯಾರ್ಯಾರು ಬಾಯ್ 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 ಅಂತ ಆಟ ಆಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಡಿ ಗೈಸ್. ಇವಾಗ ನಾವು ಅಂಬಾನಿ ಅವರ ರಿಲಯನ್ಸ್ ಕಂಪ್ನಿಗೆ ಬಂದಿದ್ದೀವಿ ಗೈಸ್. ನಿಮಗೆ ಔಟ್ಲೆಟ್ ಅಂದರೆ ಔಟ್ ಸೈಡಲ್ಲಿ ಯಾವ ಥರ ಐತೆ ಅಂತ ಅಂದ್ಬಿಟ್ಟು ವ್ಯೂ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗೈತೆ. ಅವಾಗಿನ ಇದೆಲ್ಲ ಕೆರೆದಲ್ವಾ ಜಾಗ ನೋಡಿ ಗೈಸ್. ಅವಾಗ ಈ ಥರ ಇರ್ತಾಯಿತ್ತು. ಇದೇನಾ ಅದ ಬೆಟ್ಟದಲ್ವಾ ಇದು? ಏನು ಇದು ಇಲ್ಲ ಸಿಮೆಂಟ್ ಹಾಕಿ ಮಾಡೋರು ಅವಾಗ. ಕಲ್ಲು ಹಾಕಿ ಸಿಮೆಂಟ್ ಹಾಕಿ. ಹ್ಞೂ ಕಲ್ಲಾಕಿ ಸಿಮೆಂಟ್ ಹಾಕಿರೋದು. ನನಗೆ ಅದೇ ಡೌಟ್ ಬಂತು. ಬನ್ನಿ ಗೈಸ್, ಅಂಬಾನಿ ಅವರ ರಿಲಯನ್ಸ್ ಡಿಜಿಟಲ್ಗೆ ಹೋಗುವ. ಫ್ಲೈಟ್ ಎಲ್ಲ ಲ್ಯಾಂಡ್ ಮಾಡ್ಬೋದಲ್ವಾ? ಹೆಲಿಕಾಪ್ಟರ್ ಮಾಡ್ಬೋದಾ? ಹಂಗಾರೆ ನಾನು ಹೆಲಿಕಾಪ್ಟರ್ ತರಬೇಕಿತ್ತಲ್ಲ ಪಾರ್ಕಿಂಗ್ ಮಾಡಕ್ಕೆ ಇಲ್ಲಿ. ಮನೇಲಿ ನಿಲ್ಸಿದ್ದೀನಿ ಟೆರೇಸ್ ಮೇಲೆ. ಯಾವ ಕಲರ್ ಕೇಳು? ಯಾವ ಕಲರು? ವೈಟ್ ಕಲರು. ತಗೊಬರ್ತೀನಿ ಗೈಸಲ್ಲಿ ನಿಲ್ಲಿಸ್ತೀನಿ ಇಲ್ಲಿ ಒಳಗಡೆ ನೋಡ್ರಿ. ನಿಮಗೆ ಈ ರಿಲಯನ್ಸ್ ಡಿಜಿಟಲ್ ಔಟ್ಲೆಟಲ್ಲಿ ಏನೇನು ಅಂದರೆ, ಔಟ್ಲೆಟ್ ಅಂದರೆ ಈಚೆಗಡೆ ಸುತ್ತಮುತ್ತ ಕಂಪ್ನಿ ಈಚೆಗಡೆ ಏನೇನೈತೆ ಅಂತ ಆದಷ್ಟು ತೋರಿಸ್ತೀನಿ ಬನ್ನಿ ಗೈಸ್. ಇದೇನು ಹೇಳು? ಫೈರ್ ಎಕ್ಸ್ಟಿಂಗ್ವಿಷರ್ ಥರ ಗೈಸ್ ಇದು. ಹಿಂಗೆ ಎಳಿತೀನಿ ನೋಡಿ, ಒಳಗಡೆ ನೀರು ಹೋಗುತ್ತೆ ಆದರೆ ಎಳಿಯಕ್ಕೆ ಹೋಗಲ್ಲ. ಒಟ್ನಲ್ಲಿ ಸಖತ್ ಫೋರ್ಸ್ ಐತೆ ಅನ್ಸ್ತದಲ್ವಾ ಈ ಪಂಪು. ಆ ತುದಿ ನೋಡಿದ್ರೇ ಹೇಳ್ಬೋದು ಹಂಗೈತೆ. ಹೆಂಗೈತೆ ನೋಡಿ ಗೈ ಜಾಗ ಇಲ್ಲಿ. ಆರಾಮಾಗಿ ಕ್ರಿಕೆಟ್ ಆಡ್ಬೋದು. ಅಂಬಾನಿ ಅಣ್ಣ ಮಾಡಿದ್ಯಾ ಅಣ್ಣ, ಕರೆಕ್ಟಾಗಿ ಚೆನ್ನಾಗೇ ಮಾಡ್ಬಿಟ್ಟಿದ್ಯಾ ಕಣಣ್ಣ ದೊಡ್ಡದಾಗಿ. ಆಮೇಲೆ ಗೈಸ್ ಇನ್ನೊಂದು ನಿಮಗೆ ಒಂದು ಟ್ಯಾಗ್ ತೋರಿಸ್ತೀನಿ ನೋಡಿ. ಈ ಟ್ಯಾಗ್ ಬಂದು ಈ ಟ್ಯಾಗ್ಗಳೆಲ್ಲ ಸುಮಾರು ಕಡೆ ಉಪಯೋಗಿಸ್ತಾರೆ. ಅದೇ ಥರ ಇವರು ಮಾಡ್ತವ್ರು ನೋಡ್ರಿ. ಈ ಟ್ಯಾಗು ಈ RVPದು RTOದು ಎಲ್ಲ ಇದೇ ಟ್ಯಾಗ್ ಮಾಡಿಬಿಟ್ಟು ಕಳ್ಸೋದು. ಎಲ್ಲ ಎಷ್ಟು ಸಾವಿರ ಗಾಡಿ ನಿಲ್ಸ್ಕೋಬೋದಲ್ವಾ? 2 ವೀಲರ್ ಆದರೆ, ಇದು ದೊಡ್ಡ ಗಾಡಿ ಆದರೆ ಆರಾಮಾಗಿ ನಿಲ್ಸ್ಕೋಬೋದು, ಏನು ತೊಂದರೆ ಇರೋಲ್ಲ. ಒಟ್ಟಿನಲ್ಲಿ ಇಲ್ಲೆಲ್ಲ ಬಿದ್ದು ಉಳ್ಳಾಡ್ಬಿಡ್ಬೋದು ಆರಾಮಾಗಿ, ಹಂಗೈತೆ ಜಾಗ. ಕೇಳಲ್ಲ. ಹಾಂ ಬೇಸಿಗೆಲ್ಬೇಕಾದ್ರೆ ಬಂದು ಮಲಿಕೋ. ಹಾಂ
ಮಲಗಿದ್ರೆ ಯಾವಾಗ್ಲಾದ್ರು ಬೇಸಿಗೆಲ್ಲ? ಇಲ್ಲಿಗೆಲ್ಲ ಯಾರು ಬರ್ತಾರೆ? ಹಾಂ, ಆರಾಮಾಗಿ ಮನೇಲಿ ಮಲಗಿರ್ತೀಯ? ಮನೆ ಮೇಲ್ಗಡೆ. ಹಾಂ, ನಾನು ಚಿಕ್ಕ ವಯಸ್ಸಲ್ಲಿ ಮನೆ ಮೇಲೆ ಜಾಸ್ತಿ ಮಲಿಕೋತಾ ಇದ್ದೆ. ಒಟ್ನಲ್ಲಿ ಹಳ್ಳಿ ಫೀಲ್ ಬಿಡು. ಸಿಟಿಲಿ ಆ ಥರ ಬರಲ್ಲ. ಸಿಟಿಲಿ ಹಂಗೆ ಬರಲ್ಲ. ಕಳ್ರ ಕಾಟ ಅದು ಇದು ಅಂತೆಲ್ಲ ಹೇಳ್ತಾರೆ. ಬೈಲಿ 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 ಕಮ್ ಕಮ್ ಕಮ್. ಏನೋ ರೆಸ್ಪೆಕ್ಟ್ ಇಲ್ಲಲ್ಲೋ. ಏ ಪಿಂಕಿ, ಜಾನಿ, ಬೌ 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 ಬೌ. ಹಾಂ, ಕಮ್ಮಿಯರ್. ಬಂದು ಬಾಯಿ ಹಾಕ್ಬಿಟ್ಟು ಸುಮ್ಮನಿರು. ಗೈಸ್, ಇವಾಗ ರಿಲಯನ್ಸ್ ಫುಲ್ಲು ಔಟ್ ಸೈಡ್ ಎಲ್ಲ ಇದು ಮಾಡ್ತಾ ಇದೀವಿ. ರಿಲಯನ್ಸ್ ಅಲ್ಲಿ ಅಣ್ಣ ಟೀ ಮಾಡ್ತವ್ರೆ. ಅವರು ಅಣ್ಣ ಬಿಡೋಣ ಆಯ್ತು. ಎಲ್ಲ ಯಾವ ಥರ ಈ ಸಿಚುವೇಶನಲ್ಲಿ ಇದ್ದೀವಿ ಅಂತ ಅಂದರೆ, ದುಡ್ಡಿರೋರು ದುಡ್ಡು ಮಾಡ್ಕೊತಾನೆ ಹೋಯ್ತವ್ರೆ, ದುಡ್ಡು ಇಲ್ದಿರೋರು ದುಡ್ಡು ಕಳ್ಕೊತಾನೆ ಹೋಯ್ತವ್ರೆ. ಹೆಂಗೆ ಅಂತಂದರೆ, ದುಡ್ಡಿರೋರು ಯಾವುದಕ್ಕಾದ್ರೂ ಒಂದಕ್ಕೆ ಇನ್ವೆಸ್ಟ್ ಮಾಡಿ ಪ್ರಾಫಿಟೋ ಲಾಸೋ ಏನೋ ನೋಡಿಕೊಂಡು ಅವ್ರು ಆ ಥರ ಗ್ರೋತ್ ಆಗ್ತಾರೆ. ಇನ್ನು ಕೆಲವೊಬ್ಬೊಬ್ಬರು ಅಂದರೆ ದುಡ್ಡಿರೋಲ್ವಲ್ಲ, ಅವ್ರು ಯಾವ ಥರ ಅಂತಂದರೆ, ದುಡ್ಡಿರಲ್ಲ ಅವ್ರ ಹತ್ರ, ಎಲ್ಲರೂ ಒಂದು ಸಾಲ ಮಾಡ್ಕೊಂಡು ಏನಾದ್ರು ಒಂದು ಇನ್ವೆಸ್ಟ್ ಮಾಡಿ ಏನಾದ್ರು ಒಂದು ಬಿಸ್ನೆಸ್ ಮಾಡ್ತಾರೆ. ಏನೋ ಫ್ಲಾಪ್ ಆದರೆ ಅವ್ರು ನೆಕ್ಸ್ಟ್ ಈ ಲೈಫಲ್ಲಿ ಏನೂ ಟ್ರೈ ಮಾಡೋಕ್ಕಾಗಲ್ಲ ಗೈಸ್. ದುಡ್ಡಿರೋರಾದರೆ ಇದಲ್ಲ ಅಂದರೆ ಇನ್ನೊಂದು ಆ ಥರ ಏನಾದ್ರು ಟ್ರೈ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ ನಮ್ಮ ಇಂಡಿಯಾದಲ್ಲಿ ಏನೋ ಮಿಡಲ್ ಕ್ಲಾಸು ಮತ್ತು ಲೋವರ್ ಕ್ಲಾಸ್ ಅವರು ಯಾವುದೇ ಥರ ಬಿಸ್ನೆಸ್ ಮಾಡೋಕ್ಕೈತಲ್ಲ, ಅದರಲ್ಲಿ ಗ್ರೋತ್ ಮಾಡೋಕ್ಕೈತಲ್ಲ, ಮೇಯ್ನ್ ಅದೊಂದೇ ರೀಸನ್ನು. ಅದು ಗಲಾಟಿ ಇದು ಗಲಾಟಿ. ತೇಜಸ್ವಿ ಸೂರ್ಯ ಸರ್ದು ನೋಡಿದೆ ಮೊನ್ನೆ, ಮೆಟ್ರೋ ಗಲಾಟಿ. ಒಟ್ಟಿನಲ್ಲಿ ಏನಂತ ಅಂದರೆ ಎಲ್ಲ ಏರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬ ನಾರ್ಮಲ್ ವ್ಯಕ್ತಿ ಏನಾದರೂ ಒಂದು ಫಾರ್ ಎಕ್ಸಾಂಪಲ್ ಇವಾಗ ಲಕ್ಸುರಿಯಸ್ ಆಗಿ ಒಂದು ಊಟಕ್ಕೆ ಹೋಗ್ತಾನೆ ಅಂತ ಅಂದ್ರೂ 1000-2000 ಬಿಲ್ ಆಗುತ್ತೆ. ಅದಕ್ಕೋಸ್ಕರ ಅವನು ಹೋಗೋದು ಬಿಟ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ಗೈಸ್ ಇನ್ನೂ ಕೆಲವೊಂದಷ್ಟು ರೀಸನ್ಗಳಿದ್ದಾವೆ. ಅದಕ್ಕೋಸ್ಕರ ನಮ್ಮ ಇಂಡಿಯಾ ಇನ್ನೂ ಗ್ರೋತ್ ಆಯ್ತಾ ಇಲ್ಲ. ಆಮೇಲೆ ಒನ್ ಮೋರ್ ಥಿಂಗ್, ಮಿಡಲ್ ಕ್ಲಾಸ್ ಆಗಿ ಅವರೇ, ಲೋವರ್ ಕ್ಲಾಸ್ ಆಗಿ ಅವರೇ. ಮಿಡಲ್ ಕ್ಲಾಸ್ ಅಂದರೆ ಏನಂತ ಅಂದರೆ, ಇಲ್ಲಿ ನಿಯತ್ತಾಗಿ ದುಡಿಯೋದ್ಕಿಂತ ಏನಾದರೂ ಒಂದು ಐಡಿಯಾ ಉಪಯೋಗಿಸಿ ಆ ಥರ ನಿಯತ್ತಾಗಿ ಬೆಳೆಯೋರು ಇರ್ತಾರೆ. ಇನ್ನೊಂದೊಂದು ರಾಂಗ್ ರೂಟಲ್ಲಿ ಹೊಡೆದು ಆ ಥರ ದುಡಿಯೋರು ಇರ್ತಾರೆ. ಒಟ್ಟಿನಲ್ಲಿ ನಾವು ಚೂಸ್ ಮಾಡ್ಕೊಂಡು ಹೋಗೋ ದಾರಿ ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್. ನಮ್ಮ ಇಂಡಿಯಾ ಯಾಕೆ ಗ್ರೋತ್ ಆಯ್ತಾ ಇಲ್ಲ? ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಆಮೇಲೆ ಪೊಲಿಟಿಷಿಯನ್ ಜಾಸ್ತಿ ಇದ್ದಾರೆ. ಅಲ್ಲ, ಅವರೆಲ್ಲ ಜಾಸ್ತಿ ಇರಲಿ, ಪೊಲಿಟಿಷಿಯನ್ಸು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋಕ್ಕೆ ಅಷ್ಟೊಂದು ಜನ ಇದ್ರೂ ಆದ್ರೆ ನಮ್ಮ ಇಂಡಿಯಾ ಯಾಕೆ ಗ್ರೋತ್ ಆಯ್ತಾ ಇಲ್ಲ? ಏನು ದುಡ್ಡು ಬಜೆಟ್ ಎಲ್ಲ ಅವ್ರವ್ರೆ ತಿಳ್ಕೊತಾರೆ. ಅದೇ ಮೇನ್ ಪ್ರಾಬ್ಲಮ್ ಆಗಿರೋದು. ಸ್ಯಾಂಕ್ಷನ್ ಆಗುತ್ತೆ, 20 ಕೋಟಿ ಅವರೇ ತಿಂತಾರೆ, 10 ಕೋಟಿ ಮಾತ್ರ ಏನಾಯ್ತೋ ಅದಕ್ಕೆ ಮಾಡ್ತಾರೆ ಅಷ್ಟೇ. ಅದು ಇಲ್ಲಿವರೆಗೂ ಆಗುತ್ತೋ ಅದರಲ್ಲೂ ಕಮಿಷನ್ ದಿನ ಎಷ್ಟಿನವ್ರು. ಆಮೇಲೆ ಅದನ್ನು ಈಗ ಆಗೋಗ್ಬಿಡುತ್ತೆ ಅಂತ ಅನ್ಕೊಳ್ರಿ, ಅದನ್ನು 1 ವರ್ಷ 2 ವರ್ಷ ಬಿಟ್ಕೊಂಡು ಮಾಡೋದು. ಅದನ್ನು ಈ ಹೈವೇಗಳ ಕಡೆ ಎಲ್ಲ ಬಂದ್ಬಿಟ್ರು ಅಂತೂ ಸಖತ್ ಪ್ರಾಬ್ಲಮ್ ಐತಪ್ಪ ರೋಡು. ಗೈಸ್ ನಿಮಗೆ ವಾಪಸ್ ಬರ್ತಿದ್ಯಾ? ಈಗ ಬರ್ತಾರೆ ಮನೆ ಹತ್ರ, ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಎಷ್ಟು ಚೆನ್ನಾಗೈತಲ್ವಾ ಜಾಗ. ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೈಸ್. ನಂದು ಫೋನು ಹಳೇದಾಯ್ತೈತೆ, ನಿಮ್ಗೆ ಅಷ್ಟು ಫೀಲ್ನ ನಿಮಗೆ ಮಾಡ್ಸೋಕ್ಕಾಯ್ತಲ್ಲ ಗೈಸ್. ಇಲ್ಲಿ ಒಟ್ಟಿನಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗೈತೆ ಗೈಸ್, ಅಲ್ಟಿಮೇಟ್ ಆಗೈತೆ. ಹೆಂಗೈತೆ ಈ ಸುತ್ತಮುತ್ತ ಜಾಗ ಅಂತೂ ಮಸ್ತಾಗೈತೆ. ಇನ್ನೂ ಮಧ್ಯಾಹ್ನ ಬಂದ್ಬಿಟ್ಟಿದ್ರು ಅಂತೂ ಇನ್ನೂ ಫೀಲ್ ಮಾಡಿಸ್ಬೋದಿತ್ತು ನಿಮಗೆ ಗೈಸ್. ನಾವು ಆ ಸೈಡೆಲ್ಲ ಹೋಗ್ತಾ ಇಲ್ಲ, ಯಾಕಂತಂದರೆ ನಾವು ಇವಾಗ ಇದಕ್ಕೆ ಹೋಗ್ತಾ ಇದೀವಿ ಗೈಸ್, ಸಿದ್ಧಗಂಗಾ ಮಠ ಎಕ್ಸಿಬಿಷನ್ಗೆ ಹೋಗ್ತಾ ಇದೀವಿ ಗೈಸ್. ಇವತ್ತು ಹೋಯ್ತೀವೋ ಅಥವಾ ನಾಳೆ ಹೋಯ್ತೀವೋ ನೋಡ್ತೀವಿ. ಎಷ್ಟೊಂದು ಜನ ಫ್ಯಾಮಿಲಿಗಳು ನೋಡ್ತಾ ಇದ್ದೀರಾ ಅಂತ ಗೊತ್ತು, ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ನೋಡ್ತಾ ಇದ್ದೀರಾ ಅಂತ. ನಮ್ಮ ಅಕ್ಕ ಡೆಲಿವರಿ ಆಗಿದೆಯಲ್ಲ, ಪಾಪು ಯಾವುದು ಅಂತ ಇಲ್ಲೇ ಹೇಳ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ. ಏನು ತಪ್ಪು ತಿಳ್ಕೊಳ್ಕೋಬೇಡಿ, ನಾನೇನು ಹೇಳ್ಕೊಳಕ್ಕೆ ಹೋಗಲ್ಲ. ಫ್ರೀ ಇದಾಗ ಬಂದು ನೀವೇ ನೋಡಿ. ಯಾಕಂತ ಅಂದರೆ ಇನ್ನೂ ನಾನೇ ನೋಡಿಲ್ಲ ಗೈಸ್, ನಾನೇ ನೋಡಿಲ್ಲ. ಅದಕ್ಕೋಸ್ಕರ ಅಂದರೆ ನನಗೆ ಗೊತ್ತು ಯಾವ ಮಗು ಅಂತ, ಆದರೆ ನಾನು ನೋಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನಿಮಗೂ ಹೇಳಲ್ಲ. ನಾನು ನೋಡಿದಾಗಲೇ ನಿಮಗೂ ತೋರಿಸೋಣ ಅನ್ನೋದೊಂದು ನನಗೆ. ಅದಕ್ಕೋಸ್ಕರ ನಾನು ನೋಡಿದಾಗ್ಲೇ ನಿಮಗೂ ನಾನು ತೋರಿಸ್ತೀನಿ ಯಾವ ಮಗು ಆಯಿತು, ಯಾವ ಥರ ಐತೆ, ಮತ್ತು ನಾನು ಯಾಕೆ ಹೋಗಿಲ್ಲ ನೋಡೋಕ್ಕೆ ಅನ್ನೋದೆಲ್ಲ ಕಂಪ್ಲೀಟಾಗಿ ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ. ಮತ್ತು ಗೈಸ್ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಬಾಯ್. ಅಷ್ಟೇ. ನೀನು ಯಾಕೆ ನಮ್ಮ ಜೊತೆ ಬರ್ತಾಯಿದ್ಯಾ? ಹೋಗು ರಿಲಯನ್ಸ್ಗೆ. ಹೇಯ್
ಯಾಕಲ್ಲ ರಿಲಯನ್ಸ್ ಅಲ್ಲಿ ಚೆನ್ನಾಗಿ ನೋಡ್ಕೊಳಲ್ವ ಹೇಳು. ಹೋಗ್ತೀನಿ ಹೋಗಪ್ಪ. ಬಾಯ್ ಬಾಯ್ ರಿಲಯನ್ಸ್, ಸಿ ಯು ಅನದರ್ ಟೈಮ್. ಮತ್ತೆ ಬಂದೈತೆ ಯಪ್ಪ ಗೈಸ್, ಚಿರ್ತೆ ನೋಡ್ಬಿಟ್ಟು ಇಲ್ಲೇ 50 ಮೀಟರ್ ಹಿಂದೆ ಕಡೆ. ಯಪ್ಪ ಅಂಕಲ್ ಇಲ್ಲಿ ಗೈಸ್ ಅಲ್ಲಿ ಚಿರ್ತೆ ನೋಡುವಾ, ನಿಲ್ಸ್ದೇ ಇಲ್ಲ ಗಾಡಿ, ಓಡ್ಕೊಂಡ್ ಬಂದ್ಬಿಟ್ಟಪ್ಪ ಚಿರ್ತೆ. ಅಲ್ಲ ಚಿರ್ತೆ ಓಡ್ ಬರ್ಲಿಲ್ಲ, ನಾವು ಓಡ್ಕೊಂಡ್ಬಿಟ್ಟು. ಹೆಂಗ್ ಶಾರ್ಪ್ ಇದ್ದ ಗೊತ್ತಾ ಕಣ್ಣು ಮಾತ್ರ. ಎಲ್ಲಿಲ್ಲ ಗೈಸ್, ಇಲ್ಲೇ 100 ಮೀಟರ್ ಹಿಂದೆ ಅಪ್ಪ ಚಿರ್ತೆ ನೋಡಿದ್ವು. ಅಲ್ಲಿ ಗಾಡಿ ಎಕ್ಸ್ಲೇಟರ್ ಕೊಟ್ಕೊಂಡ್ ಬಂದಿದ್ದು ಮಣ್ ರೋಡಲ್ಲಿ, ಗಾಡಿನೇ ನಿಲ್ಸ್ಲಿಲ್ಲ. ಹುಷಾರಾಗಿರಪ್ಪ, ಹಳ್ಳಿಲಿ ಯಾರ್ಯಾರು ಇದ್ದೀರಾ, ಚಿರತೆಗಳು ಎಲ್ಲ. ಕತ್ಲೆಗಳು ಬೇರೆ. ಈ ಹಳ್ಳಿಗಳಲ್ಲಿ ಲೈಟ್ಗಳೆಲ್ಲ ಏನು ಹಾಕಿರಲ್ವಾ, ಗೊತ್ತೂ ಆಗಲ್ಲ. ನಾನು ಯಾವ ವಿಡಿಯೋ ಮಾಡ್ಕೊಂಡು ಪ್ರಜಿ ಹೊಸ ಫೋನ್ ತಗೊಂಡು ಅದ್ರಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ, ರೈಟ್ ಸೈಡಲ್ಲಿ ಚಿರತೆ ಐತೆ. ಅಯ್ಯೋ ದೇವ್ರೆ, ಹುಷಾರಾಗಿರಿ ಗೈಸ್, ನೀವು ಯಾರು ಹಳ್ಳಿಲಿ ಇದ್ದೀರೋ. ಹೆಂಗನ್ಸ್ತು ಚಿರತೆ ನೋಡಿ? ನೋ ಕಮೆಂಟ್ಸ್. ಗಾಬರಿ ಬಿದ್ದು ಫುಲ್ ಎಕ್ಸ್ಲೇಟರ್ ಕೊಟ್ಕೊಂಡು ಓಡಿಸ್ಕೊಬೋದು ನೀವು ಗಾಡಿನ. ಬಾಲ ಈಗ ಊರೊಳಗಡೆ ಎಲ್ಲ ಬರ್ತದಲ್ಲ ಚಿರತೆ, ಅವಾಗ ಹಿಂಗೆ ಕತೆ ಬರಲ್ಲ ಒಂದ್ಸಲಿ. ಹೌದಾ? ಜನ ಇರೋದ್ ಕಡೆ ಅವ್ರಿಗೂ ಒಂದ್ಸಲ ಭಯ ಇರುತ್ತಲ್ವಾ. ಈಗ ಹಸಿವಿದ್ರೆ ಏನಾದ್ರು ಬಂದ್ಬಿಟ್ರೆ ಅವಾಗ ಅಲ್ಲೆಲ್ಲ ಹಸ್ರು ಐತೆ, ಎಲ್ಲ ಮನೆಗಳಲ್ವ ಇರೋದು. ಅಲ್ಲ ಹಸು ಅಲ್ಲ, ಹಸಿವು ಹೊಟ್ಟೆ ಹಸಿವು. ಹೊಟ್ಟೆ ಹಸಿವಿಗೆ ಯಾರನ್ನ ಮೇಕೆ ಹಿಡ್ಕೊಂಡು ಹೋಗ್ತಾರಲ್ಲ, ಮೇಕೆ. ಅಯ್ಯೋ, ಒಟ್ನಲ್ಲಿ ಯಾರಿಗೂ ಏನು ಹಾನಿ ಮಾಡಿಲ್ವಾ? ಮೇಕೆ ಹೋಗೋದು, ಮೇಕೆಗೆ ಅಷ್ಟೇ. ಮೇಕೆ ಹೋಗಿದಾವ? ಎಷ್ಟು ಹೋಗಿದ್ದಾವೆ? ಹೌದಾ? ಯಾಕೆ ಹೊಳ್ತಾ ಇದೀಯಾ? ಇರ್ಲಿ ಬಿಡ, ತಪ್ಸ್ಕ ಬಂದಿದೀವಿ. ಕಡ್ಡಿ ಧೂಳ್ ಬಿತ್ಲಿ, ಯಾರು ಹೇಳ್ತಾ ಇದೆ. ಗೈಸ್ ಚಿರತೆನ ದಾಟಿ ಬಂದಿರುವ ಬಾರಪ್ಪ ಅಷ್ಟರಲ್ಲಿ ಆ ಕಡೆಗೆ ಹೋಯ್ತು ಬಿಡೋದು. ಚಿರತೆ ಎಲ್ಲ ಸಾಕೊಂಡಿದ್ದೀರಾ? ಚಿರತೆ ನೋಡ್ಕೊಬಂದು ಸೀರಿಯಸ್ ಆಗಿ ಬಂದೈತ ಆಂಟಿ. ನೀವೇನ್ ತಮಾಷೆ ಅನ್ಕೊಂಡ್ರ? ಇಲ್ಲಿಂದ ನಮ್ ಲೈಟ್ ಅಷ್ಟೇ ದೂರ ಇದ್ದಿದ್ದು, ನಮಗೂ ಚಿರ್ತಿ. ಚಿರತೆ ಹಿಂಗ್ ರೋಡ್ ದಾಟ್ಕೊಂಡು ಹಿಂಗ್ ಹೋಯ್ತು, ನಾವು ಹಂಗೆ ಕಾಲುವೆ ಆಂಟಿ ನಮಗ್ ಗೊತ್ತೇ ಇಲ್ಲ ಚಿರತೆ. ನಿಮ್ ಊರಲ್ಲಿ ಚಿರತೆ ಐತಿ ಅಂತ ನನಗೆ ಗೊತ್ತಿಲ್ಲ. ಹಿಂಗೆ ಹೋಯ್ತು, ಗಾಡಿ ಸೌಂಡ್ ಇತ್ತಲ್ಲ, ನೋಡ್ದೆ ಓಡಾಯ್ತು. ಊಟ ತಾಂಬರ್ಬೇಕಾ? ಆಂಟಿ ಕೇಳ್ತಾ ಇದ್ದೀನಿ ಅಂತ ಕೇಳ.